ಬರೋಬ್ಬರಿ 30 ವರ್ಷಗಳ ಬಳಿಕ ಪಂಚಪೀಠದವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಒಂದು ಶೃಂಗ ಸಭೆ ಅಂದ್ರೆ ಪ್ರತಿಷ್ಠಿತ ಒಂದು ಸಭೆಯನ್ನ ಮಾಡಿದ್ದಾರೆ. ಬಟ್ ಈ ಸಭೆಯಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಕ್ಕಿಂತಲೂ ಹೆಚ್ಚಾಗಿ ರಾಜಕೀಯ ಚರ್ಚೆಗಳು ಆಯಿತು. ನಿನ್ನೆ ಮತ್ತು ಇವತ್ತು ಇದೆ ಈ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ, ಅವರ ಬೇಡಿಕೆ ಏನು, ಅವರ ಕೂಗೇನು, ಏನಾಗಬೇಕಿತ್ತು, ಎಲ್ಲಿ ಎಡುವಿತು, ಹಾಗೆ ನೋಡೋದಾದ್ರೆ ಪ್ರಬಲ ಸಮುದಾಯ ಅಂತ ರಾಜ್ಯದಲ್ಲಿ ಲಿಂಗಾಯತ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯ ಕರೆಸ್ಕೊಳ್ಳುತ್ತೆ. ಯಾವಾಗ ಅವರು ಮುನಿಸ್ಕೊಂಡಿದ್ದಾರೋ, ಅವ್ರಿಗೆ ಬೇಜಾರಾಗಿದೆಯೋ, ಅವ್ರಿಗೆ ಅಸಮಾಧಾನ ಆಗಿದೆಯೋ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಬುದ್ಧಿಯನ್ನು ಕಲಿಸಿದ್ದಾರೆ. ಎಷ್ಟೋ ಉದಾಹರಣೆಗಳಿದೆ. ಈಗ ಅಂದ್ರೆ ಈ ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಪಂಚಪೀಠ ಅಂತ ಏನ್ ಕರಿತೀವಿ, ಬಾಳೆಹೊನ್ನೂರು ಆಗಿರ್ಬೋದು, ಶ್ರೀಶೈಲ ಆಗಿರ್ಬೋದು, ಉಜ್ಜಯಿನಿ, ಹೀಗೆ ಈ ಪಂಚಪೀಠದ ಸ್ವಾಮೀಜಿಗಳೆಲ್ಲ ಒಂದು ಕಡೆ ಒಂದು ಶೃಂಗ ಸಭೆಯನ್ನ ಸೇರಿ ಯಡಿಯೂರಪ್ಪ ಅವರಿಗಾದಂತಹ ಒಂದು ಅಸಮಾಧಾನ, ಅವರಲ್ಲಿರುವಂತಹ ನೋವು, ಅವರಿಗಾದಂತಹ ಅನ್ಯಾಯ, ಅಂಡ್ ಈಗ ವಿಜೇಂದ್ರ ಅವರು ಏನು ಸಫರ್ ಪಡ್ತಾ ಇದ್ದಾರೆ, ಅಂಡ್ ಜಾತಿ ಜನಗಣತಿ ಅಂತ ಬಂದಾಗ ಇತ್ತೀಚೆಗೆ ನಾವೇನು ನೋಡಿದ್ವಿ, ವೀರಶೈವ ಲಿಂಗಾಯತ ಅನ್ನುವಂತಹ ಒಂದು ಸಮುದಾಯವನ್ನ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ಬಣಜಿಗರು, ಸಾದ್ರು, ನೊಳೊಬ್ರು ಅಂತೆಲ್ಲ ಸಪ್ರೇಟ್ ಮಾಡಿದ್ದಾರೆ. ಹೀಗೆ ಹಲವು ಅಸಮಾಧಾನಗಳನ್ನ ನೆನ್ನೆಯ ಒಂದು ಪ್ರತಿಷ್ಠಿತ ಸಭೆ ಅಥವಾ ಶೃಂಗ ಸಭೆಯಲ್ಲಿ ವ್ಯಕ್ತಪಡಿಸಿದಾರಂತೆ. ಸೊ ಏನಾಯ್ತು, ಏನಾಗಬೇಕಾಗಿತ್ತು, ಅಂಡ್ ರಾಜಕೀಯದ ಹುನ್ನಾರ ಏನಾದರೂ ಇತ್ತಾ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪಂಚಪೀಠ ಪಾಲಿಟಿಕ್ಸ್. ನಾನು ವಿದ್ಯಾ. ಬರೋಬ್ಬರಿ 30 ವರ್ಷಗಳ ಬಳಿಕ ವೀರಶೈವ ಲಿಂಗಾಯತ ಅಥವಾ ಪಂಚಮ ಪೀಠದ ಸ್ವಾಮೀಜಿಗಳೆಲ್ಲ ಒಗ್ಗಟ್ಟಾಗಿದ್ದಾರೆ, ಒಂದು ಕಡೆ ಸೇರಿದ್ದಾರೆ. ಇದು ಹಲವು ವರ್ಷಗಳ ಹಿಂದೆಯೇ ಆಗಬೇಕಿತ್ತು, ಬಟ್ 30 ವರ್ಷ ತಗೊಂಡಿದೆ. ಓಕೆ, ಯಡಿಯೂರಪ್ಪ ಅವರಿಗೆ ಬಿಜೆಪಿ ಮೋಸ ಮಾಡ್ತಾ? ಯಾಕಂದ್ರೆ ನಿನ್ನೆ ಅವ್ರು ಮಾತಾಡಿರುವಂತಹ ಮಾತುಗಳಿಂದ ಆ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸರ್ಕಾರದ ಜಾತಿ ಗಣತಿ ನಿರ್ಧಾರಕ್ಕೆ ಶ್ರೀಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಆಗತ್ತೆ, ಸಮುದಾಯಕ್ಕಾಗಿ ವೀರಶೈವ ಮುಖಂಡರುಗಳು ಒಂದಾಗಬೇಕು, ರಾಜಕೀಯವಾಗಿ ಒಂದಾಗಬೇಕು ಅಂತ ಪಂಚಮಠಾಧೀಶರು ಕರೆ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವ್ರನ್ನ ರಂಭಾಪುರಿ ಶ್ರೀಗಳು ಈ ಸಂದರ್ಭದಲ್ಲಿ ಹಾಡಿ ಹೊಗಳಿದ್ದಾರೆ. ರಂಭಾಪುರಿ ಶ್ರೀಗಳು ಅಂದ್ರೆ ಬಾಳೆಹೊನ್ನೂರಿನವರು. BY ವಿಜಯೇಂದ್ರರ ಕಾರ್ಯಕ್ಕೂ ಕೂಡ ಶ್ರೀಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. 4 ಸಲ ಸಿಎಂ ಆಗಿದ್ದ ಯಡಿಯೂರಪ್ಪಗೆ ಪಕ್ಷದವರೇ ಕಿರುಕುಳ ಕೊಟ್ಬಿಟ್ರು. ಒಂದ್ಸಲವೂ ಒಂದು ಟರ್ಮ್ ಅಂದ್ರೆ ಪೂರ್ಣಾವಧಿ ಅಧಿಕಾರವನ್ನ ಮಾಡೋಕೆ ಬಿಡ್ಲಿಲ್ಲ ಯಡಿಯೂರಪ್ಪ ಅವ್ರಿಗೆ ಅಂತ. ಬಿಜೆಪಿ ಹೈಕಮಾಂಡ್ನಿಂದ ಇಡೀ ಸಮಾಜಕ್ಕೆ ಆಘಾತ ಆಗಿಬಿಟ್ಟಿದೆ. ಯಡಿಯೂರಪ್ಪ ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ಲೇ ಇಲ್ಲ ಬಿಜೆಪಿ. ಇದರಿಂದಲೇ ಕಳೆದ ಎಲೆಕ್ಷನ್ ಅಲ್ಲಿ ಏನಾಯ್ತು ಹೇಳಿ ಪಕ್ಷಕ್ಕೆ ಹಿನ್ನಡೆಯಾಗಿದ್ದು. ಯಡಿಯೂರಪ್ಪ ಹೇಳಿದವ್ರನ್ನ ಆಯ್ಕೆ ಮಾಡಿದಿದ್ರೆ ಸರ್ಕಾರಕ್ಕೆ ಬಹುಮತ ಸಿಗ್ತಾ ಇತ್ತು ಪಕ್ಷಕ್ಕೆ. BS ಯಡಿಯೂರಪ್ಪ ಅವರ ಮಗ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ಮುಂದಿನ ದಿನಗಳಲ್ಲಿ ವಿಜಯೇಂದ್ರಗೆ ಒಳ್ಳೆ ಭವಿಷ್ಯ ಇದೆ ಅಂತ ಭವಿಷ್ಯ ನೋಡ್ತಿದ್ದಾರೆ ವಿಜಯೇಂದ್ರ ಪರವಾಗಿ ಶ್ರೀಗಳು. ಓಕೆ, 30 ವರ್ಷಗಳ ಬಳಿಕ ದಾವಣಗೆರೆಯಲ್ಲಿ ಪಂಚಶೃಂಗ ಸಮ್ಮೇಳನ ನಡೆದಿದೆ. ವೀರಶೈವ ಲಿಂಗಾಯತರೆಲ್ಲರೂ ಒಳಪಂಗಡ ಮರೆತು ಒಂದಾಗಬೇಕು ನೀವು ಅಂತ ಪಂಚಪೀಠಾಚಾರ್ಯರು ಕರೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಈ ಪಂಚಪೀಠಾಧ್ಯಕ್ಷರ ಸಮಾಗಮ ಆಗಿದೆ. ಏಕತೆಯ ಸಂದೇಶವನ್ನು ಸಾರಬೇಕು ಅಂತ ಅವರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ಅವರಲ್ಲೇ ಸ್ವಲ್ಪ ಬಿರುಕುಗಳಿತ್ತು, ಈಗ ಅವೆಲ್ಲವನ್ನ ಮರೆತು ಒಟ್ಟಿಗೆ ಸೇರಿದ್ದಾರೆ ಪಂಚಪೀಠಾಧ್ಯಕ್ಷರೆಲ್ಲರೂ ಕೂಡ. ಅವರಿಗೆ ಆಡಳಿತವನ್ನು ಮಾಡಲಿಕ್ಕೆ ವರಿಷ್ಠರು ಕೊಡಲಿಲ್ಲಲ್ಲ, ಅದರಿಂದ ಇಡೀ ಸಮಾಜಕ್ಕೆ ಆಘಾತ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಒಂದು ದಿನವೂ ಕೂಡ ನೆಮ್ಮದಿಯಿಂದ ಇಡಲಿಕ್ಕೆ ಬಿಡಲಿಲ್ಲ. ಎಷ್ಟು ಕಿರುಕುಳ ಕೊಟ್ರಂದ್ರೆ ಸಾಕಪ್ಪ ಸಾಕು ಈ ಜಾಗ ಅನ್ನುವಷ್ಟರ ಮಟ್ಟಿಗೆ ಅವರು ನೋವನ್ನು ಅನುಭವಿಸಿದರು. ಬಹುಶಃ ನೋವಿನ ಫಲವಾಗಿಯೇ ಇವತ್ತು ಅವರು ಎಲ್ಲೇ ಪಾಲ್ಗೊಳ್ಳಿ ಹೆಚ್ಚು ಮಾತಾಡುವುದಿಲ್ಲ, ಬಹಳ ಮೌನವಾಗಿ ಹೇಳಬೇಕಾದಂಥ 4 ಮಾತುಗಳನ್ನು ಅವರು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಆದರೆ ಭವಿಷ್ಯತ್ತಿನ ಆಶಾ ಜ್ಯೋತಿಯಾಗಿರುವಂಥ BY ವಿಜಯೇಂದ್ರ ಅವರು ಇವತ್ತು ಅದೇ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಎಲ್ಲ ಸಮುದಾಯಗಳ ಜನರನ್ನು ಸಂಘಟಿಸಿಕೊಂಡು ಉತ್ತಮವಾದಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಮುಂದೊಂದು ದಿನ ರಾಜಕೀಯ ಕ್ಷೇತ್ರದಲ್ಲಿ ಅವರ ಜೀವನ ಉಜ್ವಲ ಆಗುವುದರಲ್ಲಿ ಯಾವುದೇ ಅನುಮಾನ. ವೀರಶೈವ ಮತ್ತು ಲಿಂಗಾಯತ ಅಂತ
ನಾವು ಗಪ್ಪಾಗಿ ಕೂಡ್ತಿದ್ದೇವೆ, ಎದರಲ್ಲಿ ಭಾಗವಹಿಸಿದ್ದಿಲ್ಲ. ಯಾಕೆ ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ತನ್ನ ಲಕ್ಷ್ಯದಲ್ಲಿರಬೇಕು. ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ, ನೀವು ಸ್ಪಷ್ಟಪಡಿಸಬಹುದು. ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ 2017 ಅಕ್ಟೋಬರ್ 20 ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೆವು. ಏನು ಲೆಟರ್ ಕೊಟ್ಟೆವಪ್ಪ ಅಂದ್ರೆ, ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವಲಿಂಗ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ. ಆ ಪಂಚಪೀಠಾಧೀಶ್ವರರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥವ ಪ್ರಧಾನವಾಗಿದೆ. ಈ ಗ್ರಂಥದ ಮಾಧ್ಯಮದಿಂದ 12ನೇ ಶತಮಾನ ಕಾಣತಕ್ಕದ್ದು ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ ಆಯತ ಅಂದ್ರೆ ಬರೋದು. ಲಿಂಗ ಅಂದ್ರೆ ಏನಪ್ಪ, ಲೀಯತೆ ಕಮ್ಯತೆ ಯಪ್ತ ತದ್ಲಿಂಗಂ, ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಆಗ್ತಾ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಕ್ತಿಗೆ ಅನ್ವಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಯಾರು ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು. ಆ ಕಾಲೋನಿಗೆ ಯಾರು ಹೇಳಿಲ್ಲ, ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ. ಇವತ್ತು ಅದು ಅವಶ್ಯಕತೆ ಇದೆ, ಆ ಫಾರ್ಮ್ ಅವಶ್ಯಕತೆ ಇದೆ. ಆ ಫಾರ್ಮ್ ಇಲ್ಲದೆ ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ. ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಏನೇನೋ ಬರೆಯಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಅಖಿಲ ಭಾರತ ವೀರಶೈವ ಅಭ್ಯಾಸ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಅದು ಸಮಸ್ತ ಭಾರತ ದೇಶ ಸ್ವೀಕಾರ ಮಾಡಬೇಕು. ಅವರಿಗಿದು ಸಂಖ್ಯಾಬಲ ಬೆಳೀತದೆ, ಅಲ್ಲಿವರೆಗೆ ಸಂಖ್ಯಾಬಲ ಬೆಳೆಯುವುದಿಲ್ಲ. ವೀರಶೈವ ಮತ್ತು ಲಿಂಗಾಯತ ಅಂತ ನಾವು ಗಪ್ಪಾಗಿ ಕೂಡ್ತಿದ್ದೇವೆ, ಎದರಲ್ಲಿ ಭಾಗವಹಿಸಿದ್ದಿಲ್ಲ. ಯಾಕೆ ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ತನ್ನ ಲಕ್ಷ್ಯದಲ್ಲಿರಬೇಕು. ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ, ನೀವು ಸ್ಪಷ್ಟಪಡಿಸಬಹುದು. ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ 2017 ಅಕ್ಟೋಬರ್ 20 ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೆವು. ಏನು ಲೆಟರ್ ಕೊಟ್ಟೆವಪ್ಪ ಅಂದ್ರೆ, ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವಲಿಂಗ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ. ಆ ಪಂಚಪೀಠಾಧೀಶ್ವರರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥವ ಪ್ರಧಾನವಾಗಿದೆ. ಈ ಗ್ರಂಥದ ಮಾಧ್ಯಮದಿಂದ 12ನೇ ಶತಮಾನ ಕಾಣತಕ್ಕದ್ದು ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ ಆಯತ ಅಂದ್ರೆ ಬರೋದು. ಲಿಂಗ ಅಂದ್ರೆ ಏನಪ್ಪ, ಲೀಯತೆ ಕಮ್ಯತೆ ಯಪ್ತ ತದ್ಲಿಂಗಂ, ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಆಗ್ತಾ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಕ್ತಿಗೆ ಅನ್ವಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಯಾರು ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು. ಆ ಕಾಲೋನಿಗೆ ಯಾರು ಹೇಳಿಲ್ಲ, ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ. ಇವತ್ತು ಅದು ಅವಶ್ಯಕತೆ ಇದೆ, ಆ ಫಾರ್ಮ್ ಅವಶ್ಯಕತೆ ಇದೆ. ಆ ಫಾರ್ಮ್ ಇಲ್ಲದೆ ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ. ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಏನೇನೋ ಬರೆಯಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಅಖಿಲ ಭಾರತ ವೀರಶೈವ ಅಭ್ಯಾಸ ಮಾಡಿ ಒಂದು ನಿರ್ಣಯಕ್ಕೆ